ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈಸೂರು ರೋಡ್ಗೆ ತೇಜು ಯೂಟ್ಯೂಬ್ ಚಾನಲ್. ನಾನಿವತ್ತಿನ ನಿಮಗೆ ಮಸಾಲೆ ರವೆ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ರವೆನ ನೆನೆಸಿಟ್ಟಿದ್ದೀನಿ ಒಂದು 10 ನಿಮಿಷದ ಕಾಲ. ಆಮೇಲೆ 2 ಆನಿಯನ್ ತೊಗೊಂಡಿದ್ದೀನಿ, 2 ಕ್ಯಾರೆಟು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಚಿಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ರವೆ ನೆನೆಸಿರೋ ರವೆಗೆ ಇವಾಗ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಮತ್ತು ಸಬ್ಸಿಗೆ ಸೊಪ್ಪನ್ನ ನಾನು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಅದರ ಅರ್ಧದಷ್ಟು ತೊಗೊಂಡಿದ್ದೀನಿ ಅಷ್ಟೇ. 2 ಕ್ಯಾರೆಟ್ನ ಕಟ್ ಮಾಡ್ಕೊಂಡು ತುರ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮತ್ತು 2 ಆನಿಯನ್ನ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೆ, ಒಂದು ಕಪ್ಪಾಗುವಷ್ಟು, ಒಂದು ಸಣ್ಣ ಕಪ್ಪಾಗುವಷ್ಟು ಅದನ್ನು ಹಾಕೋತಾ ಇದ್ದೀನಿ ನಾನಿವಾಗ. ಮತ್ತು ಚಿಲ್ಲಿ ಹಾಕೋತಾ ಇದ್ದೀನಿ, ಅಂದರೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಇದನ್ನು ಯಾಕೆ ಹಾಕೋತಾ ಇದ್ದೀನಿ ಅಂತಂದರೆ ಸ್ವಲ್ಪ ಖಾರ ಬಿಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಆವಾಗ ಅದನ್ನು ರೊಟ್ಟಿನ ತಟ್ತೀವಲ್ಲ ನೋಡಿ, ಆವಾಗ ಅದನ್ನು ತೆಗ್ದಾಕ್ಬಿಡ್ತೀನಿ. ಸ್ವಲ್ಪ ಮಕ್ಕಳು ತಿನ್ನುವಾಗ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ಕಷ್ಟ ಅಂತ ಇವಾಗ ಅದನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಅದನ್ನು. ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ಎಲ್ಲಕ್ಕೂ ಹಿಡಿಬೇಕಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಇವಾಗ ಸ್ವಲ್ಪ ತೆಳುವಾಯಿತು ಅಂತ ನನಗೆ ಅನ್ನಿಸ್ತು ಇಟ್ಟು ಕಲಿಸುವಾಗ, ಅದಕ್ಕೋಸ್ಕರ ನಾನು ರವೆನ ಮತ್ತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ನೆನೆಸ್ದೇ ಇದ್ರೂ ಪರವಾಗಿಲ್ಲ, ನೀವು ಒತ್ತೋ ಅಷ್ಟರಲ್ಲಿ ಕೂಡ ಅದರಲ್ಲಿ ನೆಂದುಕೊಳ್ಳುತ್ತೆ. ಅದು ಆ್ಯಡ್ ಮಾಡ್ಕೋತೀರಲ್ಲ ರವೆ, ಅದು ಸೊ ಚೆನ್ನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ರೊಟ್ಟಿನ ತಟ್ಟೋದಕ್ಕೋಸ್ಕರನೇ ಒಂದು ಬಟ್ಟೆ ಅಂತ ಇಟ್ಕೊಂಡಿರ್ತೀವಿ. ಅದಕ್ಕೆ ಇವಾಗ ಹಾಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರೊಟ್ಟಿನ ಉಂಡೆನೇ ಕಟ್ಟಬೇಕು ಅಂತ ಏನಿಲ್ಲ. ಯಾಕಂದರೆ ಅದು ತೆಳುವಾಗೇ ಇದ್ರೇ ಅದನ್ನು ತಟ್ಟೋಕ್ಕೆ ಚೆನ್ನಾಗಿರುತ್ತೆ. ನಾನು ಒಂದು ಪೇಪರ್ ತಗೋತಾ ಇದ್ದೀನಿ. ಆ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ರಬ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ಕಡೆಗೂ ಆಗೋ ಹಾಗೆ ರಬ್ ಮಾಡಿಕೊಂಡು ಇವಾಗ ಅದನ್ನು ಹಿಟ್ಟು ಮೇಲೆ ಹಾಕೋತಾ ಇದ್ದೀನಿ. ಹಿಟ್ಟು ಮಾಡಿಕೊಂಡು ಅದನ್ನು ನಾವು ರೊಟ್ಟಿನ ಕೈನಲ್ಲೇ ತಟ್ಟೋ ಥರ ಏನು ತಟ್ಟಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಪೇಪರ್ ಮೇಲೆ ಹಾಕ್ಕೊಂಡ್ರೆ, ಈಗ ನೋಡಿ ನಾನು ರಬ್ ಮಾಡಿ ನಿಮಗೆ ತೋರಿಸ್ತೀನಿ ಅಲ್ಲಿ, ಆ ಥರ ಹಿಂಗೆ ರಬ್ ಮಾಡ್ಕೋಬೋದು. ಹಿಂಗೆ ರಬ್ ಮಾಡಿದ್ರೆ ಅದು ದೂರ ದೂರ ಹೋಗುತ್ತೆ. ಆವಾಗ ಅಗಲ ಕೂಡ ಆಗುತ್ತೆ, ತೆಳುವಾಗೂ ಬರುತ್ತೆ, ಚೆನ್ನಾಗೂ ಬರುತ್ತೆ, ರುಚಿಯಾಗೂ ಇರುತ್ತೆ. ಆಮೇಲೆ ತೆಳುವಾಗಿ ಕೇಳೋರಿಗೆ ಕೂಡ ಚೆನ್ನಾಗಿ ಇರುತ್ತೆ. ಅದು ಆ ಥರ ತೆಳುವಾಗಿ ಹಿಂಗೆ ತಟ್ಕೋಬೇಕು. ತಟ್ಕೊಂಡಾದಮೇಲೆ ಇವಾಗ ನನಗೆ ಅದು ರೌಂಡ್ ಶೇಪ್ ಬರ್ತಾಯಿಲ್ಲ, ಸಾರಿ, ನನಗೆ ಅದು ರೌಂಡ್ ಮಾಡೋಕ್ಕೆ ಬರಲ್ಲ. ಸೊ ಅದು ಅದಕ್ಕೆ ಬರುತ್ತೋ, ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ತೆಳುವಾಗಿ ತಟ್ಕೊಂಡು ಇವಾಗ ಪೇಪರ್ನ ತೆಗಿತಾ ಇದ್ದೀನಿ ನೋಡಿ. ಹಾಗೆ ಎಣ್ಣೆ ಹಾಕ್ಕೊಂಡ್ರೆ ಪೇಪರ್ ನಿಧಾನವಾಗಿ ಬಂದುಬಿಡುತ್ತೆ, ಅದು ಆ ಶೇಪಲ್ಲೇ. ಯಾವುದೇ ಥರ ಕಿತ್ತು ಹೋಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ನಾನು ಹೆಂಚನ್ನ ಒಂದು 5 ನಿಮಿಷದ ಮುಂಚೆನೇ ಚೆನ್ನಾಗಿ ಕಾಯೋಕ್ಕೆ ಇಟ್ಟಿದ್ದೆ. ಅದ್ರ ಮೇಲೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ರೊಟ್ಟಿನ ಅದ್ರ ಮೇಲೆ ಹಾಕೋತಾ ಇದ್ದೀನಿ. ಈ ರೊಟ್ಟಿನ ಹಾಕೋದ್ಮೇಲೆ ಸ್ವಲ್ಪ ಅದ್ರ ಮೇಲೆ ನೀರು ಚಿಮ್ಮಿಸ್ತೀವಿ, ಯಾಕಂದರೆ ಅದು ಬೇಗ ಹಿಡೀಲಿ ಅಂತ. ಅದು ಹಿಡ್ದಾಗ ಅಂಟ್ಕೊಳ್ಳಲ್ಲ, ಅದು ಬಟ್ಟೆ ಸಮೇತ ಅದು ಮೇಲ್ಗಡೆನೇ ಇಟ್ಟು ಬರಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಇವಾಗ ನಿಧಾನಕ್ಕೆ ಎತ್ತುತ್ತಾ ಇದ್ದೀನಿ ನೋಡಿ. ಕೈ ಸ್ವಲ್ಪ ಅಡ್ಡ ಆಗಿದೆ, ಕ್ಷಮಿಸಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ನೀಟಾಗಿ ಅದು ತವೆ ಮೇಲೆ ಅದು ಹೇಗೆ ಅಂಟ್ಕೊಂಡಿದೆ ಅಂತ. ಒಂದೊಂದು ಸಲ ಬೇಗ ಎತ್ಕೊಬಿಡ್ಬೇಕು, ಯಾಕಂದರೆ ಅದು ಬಟ್ಟೆ ಸಮೇತನೇ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ನೀಟಾಗಿ ಆಗಿದೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಮಕ್ಳಿಗೂ ಕೊಡ್ಬೋದು. ನನ್ನ ಮಗ ಕೂಡ ಚೆನ್ನಾಗಿ ತಿಂತಾನೆ ರವೆ ರೊಟ್ಟಿ ತೆಳುವಾಗೆ ಮಾಡಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀಟಾಗಿ ನಿಧಾನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಬೇಯಿಸ್ಕೊಳ್ಳಿ ನಿಧಾನವಾಗಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.